ಹೌದು ಜಿನ್ ಜಿನ್ ಏನಂತ ಹೇಳಿದ್ರೆ ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಗೊತ್ತಾ. ಆ ಕಾಂಪಿಟೇಷನ್ ಏನಂತ ಹೇಳಿದ್ರೆ ಸೈಕಲ್ ರೇಸ್ ಕಾಂಪಿಟೇಷನ್. ಆ ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಪ್ರೈಸ್ ವಿನ್ ಮಾಡಬೇಕು. ನನಗೆ ಒಂದು ಒಳ್ಳೆ ಸೂಪರ್ ಡೂಪರ್ ಮಂತ್ರ ಮಾಡೋ ಅಂತ ಸೈಕಲ್ ಬೇಕು. ಎಲ್ರಿಗಿಂತ ನಾನೇ ಫಸ್ಟ್ ಓಡಿಸ್ಕೊಂಡು ಹೋಗಬೇಕು. ನನಗೆ ಫಸ್ಟ್ ಪ್ರೈಸ್ ಬರಬೇಕು. ಪ್ಲೀಸ್ ಹೆಂಗಾದ್ರೂ ಮಾಡಿ ಒಂದು ಸೈಕಲ್ ಕೊಡ್ತೀಯಾ? ಆಯ್ತು ಬಾರ್ಬಿ, ಕೊಡ್ತೀನಿ. ವಾವ್, ಮೈ ಫೇವರೇಟ್ ಕಲರ್ ಆರೆಂಜ್ ಸೈಕಲ್. ಜಿನ್ ತುಂಬಾ ಥ್ಯಾಂಕ್ಸ್ ಆಯ್ತಾ. ಸರಿ ಆಯ್ತು, ನೀನ್ ಹೋಗು. ಆಯ್ತು ಬಾರ್ಬಿ. ಅಯ್ಯೋ ಸೈಕಲ್, ಇದೇನಿದು ಮನೆ ಒಳಗಿದೆ? ಅಚ್ಚು, ಯಾರ ಸೈಕಲ್ ಇದು? ಎಲ್ಲಿಂದ ತಂದೆ? ಯಾರು ಕೊಟ್ರು? ಯಾರ್ದು ಗೊತ್ತಿಲ್ಲಮ್ಮ. ಏನು ಯಾರ್ದು ಗೊತ್ತಿಲ್ಲನಾ? ಏನ್ ಹೇಳ್ತಾ ಇದೀಯ ಅಚ್ಚು? ಅದು ಅಮ್ಮ, ಇದಿದೆಯಲ್ಲ, ಇದು ಲಿಲ್ಲಿ ಸೈಕಲ್ ಅಮ್ಮ. ಲಿಲ್ಲಿ ಸೈಕಲ್. ಲಿಲ್ಲಿ ಸೈಕಲ್? ಲಿಲ್ಲಿ ಸೈಕಲ್ ಬೇರೆ ಕಲರ್ ಇತ್ತಲ್ಲ, ಅದು ಹೆಂಗೆ ಈ ಸೈಕಲ್ ಬಂತು ಲಿಲ್ಲಿದು? ಅಮ್ಮ, ನೀವು ತುಂಬಾ ದಿನ ಆಗಿರುತ್ತಲ್ಲಮ್ಮ ನೋಡಿ, ಹಂಗಾಗಿ ನಿಮ್ಗೆ ನೆನಪಿರಲ್ಲ. ಇದು ಲಿಲ್ಲಿ ಸೈಕಲ್ ಅಮ್ಮ. ಅವಳು ಸೈಕಲ್ ಓಡಿಸಲ್ಲ. ನಾನು ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ನೀನ್ ತಗೋ ಅಂತ ಹೇಳಿ ಕೊಟ್ಲಮ್ಮ. ಅದಕ್ಕೆ ತಂದಿದ್ದಮ್ಮ. ಹೌದಾ, ಸರಿ ಸರಿ ಆಯ್ತು. ಸರಿ, ಅದನ್ನ ಯಾಕೆ ಹೊರಗಡೆ ತಂದಿದ್ಯಾ ಅಚ್ಚು? ಟೈರ್ ಅಲ್ಲೆಲ್ಲ ಗಲೀಜಿರುತ್ತೆ, ಹೊರಗಡೆ ತಗೊಂಡೋಗು. ಆಯ್ತಮ್ಮ. ಅಪ್ಪ, ಅಚ್ಚು ನೀನು ಸೈಕಲ್ ತಂದ? ಹೌದು, ಮತ್ತೆ ನಾನು ಸೈಕಲ್ ತಂದೆ. ಯಾರು ಕೊಟ್ಟಿದ್ದಚ್ಚು ಸೈಕಲ್? ಅದು ನಮ್ ದೊಡ್ಡಮ್ಮ ಕೊಡ್ತು ಲಿಲ್ಲಿ. ದೊಡ್ಡಮ್ಮ ಅಂದ್ರೆ ಈ ಚೋಟಿ ಇದನ್ನಲ್ಲ, ಅವ್ರ ಅಮ್ಮನ? ಅದು ಅಚ್ಚು, ನಮ್ಮಮ್ಮ ಎಲ್ಲಿ ಕೊಟ್ರು? ಸುಳ್ಳು ಹೇಳ್ತಾ ಇದ್ದೀರಾ ತಾನೇ? ಇಲ್ಲ ಚೋಟು, ಸುಳ್ಳು ಹೇಳ್ತಾ ಇಲ್ಲ. ದೊಡ್ಡಮ್ಮ ಅಂದ್ರೆ ನಿಮ್ಮಮ್ಮ ಮಾತ್ರ ಇರೋದಾ? ಬೇರೆ ಯಾರು ಇಲ್ವಾ? ಇನ್ನೊಂದು ದೊಡ್ಡಮ್ಮ ಕೊಟ್ಟಿದ್ದು. ಇನ್ನೊಂದು ದೊಡ್ಡಮ್ಮನ? ಅದ್ಯಾರು? ಸುಮ್ಮನೆ ಕೆರಿತಾನೇ ಇದ್ದಾರೆ. ಯಾವ್ದೋ ಒಂದು ದೊಡ್ಡಮ್ಮ ಕೊಡ್ತು. ಈಗೇನಾಯ್ತು? ಯಾಕೆ ಇಷ್ಟು ಸಲ ಕೇಳ್ತಾ ಇದ್ದೀರಾ? ನಿಮ್ಗೆ ಏನಾದ್ರು ಲಾಸ್ ಆಗ್ತಾ ಇದ್ಯಾ? ನಿಮ್ ಸೈಕಲ್ ಏನಾದ್ರು ತನ್ನ? ಯಾಕಚ್ಚು ಸಿಟ್ ಮಾಡ್ಕೊಳ್ತಾ ಇದ್ಯಾ? ಕೇಳಿದ್ದಷ್ಟೇ. ಹೌದು, ಸೈಕಲ್ ಎಲ್ಲಿ ಇಟ್ಟಿದ್ಯಾ ಅಚ್ಚು? ನೋಡ್ಬೇಕಂತ ಆಸೆ ಆಗ್ತಾ ಇದೆ. ನೀನೇನು ನೋಡ್ಬೇಡ, ತಪ್ಪಗ್ ನಿಕ್ಕೋ. ಈ ಯೆಲ್ಲೋ ಕಲರ್ ಕೂದಲಿಟ್ಕೊಂಡಿದ್ದವಳು ಎಲ್ಲೋದ್ಲು? ಕಾಣ್ತಾನೆ ಇಲ್ಲ. ಯಾರನ್ನ ಕೇಳ್ತಾ ಇದ್ಯಾ ಅಚ್ಚು? ಜೂಲಿನ್ ಕೇಳ್ತಾ ಇದ್ಯಾ? ಹೌದು, ಅವಳೆ ತಾನೆ ಹಳದಿ ಕಲರ್ ಕೂದಲಿಟ್ಕೊಂಡಿರೋದು. ಹೌದು, ಆ ಜೂಲಿ ಇದ್ದಾಳಲ್ಲ, ಅವಳ ಮನೇಲಿ ಒಂದು ಸೈಕಲ್ ಇತ್ತಲ್ಲ ಅಚ್ಚು, ಆ ಸೈಕಲ್ ಅವಳಿಗೆ ಬೇಡವಂತೆ. ಎಸ್, ಹಂಗಂದ್ರೆ ಇವತ್ತು ಸೈಕಲ್ ರೇಸಿಗೆ ಜೂಲಿ ಬರಲ್ಲ. ವಾವ್, ಎಷ್ಟು ಚೆನ್ನಾಗಿ ನೆಮ್ಮದಿ ಸೈಕಲ್ ರೇಸ್ ಓಡಿಸಬಹುದು ಗೊತ್ತಾ? ಅವಳ ಮುಖ ನೋಡ್ದಂದ್ರೆ ಅಷ್ಟೇ, ಇವತ್ತು ನನಗೆ ಏನಾದ್ರು ಪ್ರೈಸ್ ಸಿಗೋದು ಸಿಗದೆ ಹೋಗ್ಬಿಡತ್ತೆ. ಅವಳ ಮುಖ ನೋಡಿದ್ರೆ ಅದೃಷ್ಟನೇ ಇಲ್ಲ ನನಗೆ. ಇವತ್ತು ಹೆಂಗೋ ಅವಳನ್ನ ನೋಡೋದೇ ಇಲ್ಲ, ಒಳ್ಳೇದಾಯ್ತು. ಇನ್ನು ಮಾತೇ ಮುಗಿಸ್ಲಿಲ್ಲ, ಅಷ್ಟು ಬೇಗ ಎಷ್ಟು ಖುಷಿ ಆಗ್ತಾ ಇದೆಯಾ ಅಚ್ಚು? ಅವಳಿಗೆ ಆ ಮನೇಲಿ ಇದೆಯಲ್ಲ ಆ ಸೈಕಲ್ ಬೇಡ ಅಂತೆ, ಹೊಸ ಸೈಕಲ್ ಬೇಕಂತ ಅಂದ್ಬಿಟ್ಟು ಅವ್ರ ಪಪ್ಪರ ಹತ್ರ ಹಠ ಹಿಡಿತಾ ಇದ್ಲು ನಿನ್ನೆ. ಏನ್ ಮಾಡಿದಾಳೋ ಗೊತ್ತಿಲ್ಲ. ಇನ್ನು ಹೊಸ ಸೈಕಲ್ ತಂದ್ಲಾ ತರ್ಲಿಲ್ವಾ ಏನು ಗೊತ್ತಿಲ್ಲ. ಹೌದಾ? ಹೌದಚ್ಚು. ಇದೇನಿದು? ಈ ಕಪಿ ಇದನ್ನ ತರ್ತಾ ಇದೆ. ಯಾವ ಕಪಿ? ನಿಮ್ಮಿಂದ ಒಂದು ಬರ್ತಾ ಇದೆಯಲ್ಲ, ಆ ಕಪಿನೇ ನೋಡಲಿ. ಏ ಹೌದಾ, ಇದು ಯಾಕೆ ತಂದಿದ್ಯಾ? ಲಿಲ್ಲಿ, ಅವಳಿಗೆ ಅರ್ಥ ಆಗ್ಲಿಲ್ಲ, ತಮಿಳಲ್ಲಿ ಮಾತಾಡು. ಏ ಅಮುದಾ, ಇದು ಯಾಕೆ ಕೊಂಡು வந்திருக்க? சைக்கிள் கொண்டு வரணும் இல்ல? இது சைக்கிள் தானே, அத கொண்டு வந்தேன். என்கிட்ட இதா இருக்கு, சைக்கிள் இல்ல. ஆமாவா? ಏ ಲಿಲ್ಲಿ, ಬೇಗ ಬಗಳು, ಅವಳು ಏನು ಹೇಳ್ತಿದ್ದಾಳಂತ. ಅಚ್ಚು, ಅವಳ ಹತ್ರ ಸೈಕಲ್ ಇಲ್ಲ ಅಂತೆ, ಇದೇ ಇರೋದಂತೆ, ಅದಕ್ಕೆ ತಂದಿದ್ದಾಳೆ. ಅಷ್ಟೇ, ಮುಗೀತು ಅಮ್ಮದನ್ ಕತೆ. ಇವತ್ತು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಲ್ಲ. ಹೌದು, ನನಗೂ ಹಂಗೆ ಅನ್ಸತ್ತೆ. என்ன பேசிட்டு இருக்கீங்க? ஏதாவது சொல்லுங்க. என்னாச்சு? அது ಏ ಲಿಲ್ಲಿ, ನಾನು ಹೇಳ್ತೀನಿ ತಡಿ. ಅಮುದಾ ಅಮುದಾ, ನೀನು ಇರ್ತದಲ್ಲ, ನೀನು ಇದು ಇರ್ತದಲ್ಲ, ಇದು ಒಂದು ಇಪ್ಪ ಸೈಕಲ್ದು, ಅದು ಇನ್ನೊಂದು ಟೈರು எங்கே இருக்குது? குஜிலிக்கு ஆக்கிடு. ஏ லில்லி, அச்சு என்ன சொல்றா? ஒண்ணும் புரியல. அவ கிடக்குற பைத்தியக்காரி, அவ பேச்சு கேட்காத அமுதா. இப்படிதான் அவளை திட்ட முடியும். டைரக்டா திட்டணும்னா அவளதான் சண்டைக்கு வந்துருவா நம்ம கிட்ட. நீ வச்சிட்டு இருக்கிற இந்த சைக்கிள், இதோட இன்னொரு டயர் எங்கே குஜிலிக்கு போட்டியான்னு கேக்குறா. ಸರಿ, அந்த பைத்தியக்காரி கிட்ட ನೀಯೇ சொல்லு, இந்த ಸೈಕಲ್ ಸ್ಟೈಲ್ இந்த மாதிரி தான் சொல்லிட்டு சொல்லு. ಎರಡು ಉಚ್ಚಿ ಅಂದ್ರೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ಏನಂತ ಗೊತ್ತಾಗ್ತಾ ಇಲ್ಲ. ಏ ಲಿಲ್ಲಿ ಕುಳ್ಳಿ, ಅವಳು ಏನಂತ ಹೇಳ್ತಾ ಇದ್ದಾಳೆ ಅಂತ ಹೇಳು. ಅವಳು ಯಾಕೆ ನಗಾಡ್ತಾ ಇದ್ದಾಳೆ? ಅದೇನಿಲ್ಲ ಅಚ್ಚು, ಸೈಕಲ್ ಸ್ಟೈಲ್ ಹಿಂಗೆ ಅಂತ ಹೇಳು ಅಂತ ಹೇಳಿದ್ಲ ಅಷ್ಟೇ. ಹೌದಾ? ಹಂಗ್ ಕಾಣ್ತಾನೆ ಇಲ್ಲ, ಅವಳು ಏನೋ ಹೇಳಿದ್ಬೇಕು ನಿನ್ನ ಹತ್ರ. ಇಬ್ರು ನಗಾಡ್ತಾ ಇದ್ದೀರಾ, ಏನೋ ವಿಷಯ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನಿಲ್ಲ ಅಚ್ಚು, ಏನಿಲ್ಲ. ಸ್ಟೂಡೆಂಟ್ಸ್ ಎಲ್ಲರೂ ಇಲ್ಲಿ ಬನ್ನಿ. ಮ್ಯಾಮ್ ಕರೀತಾ ಇದ್ದಾರೆ. ಎಸ್ ಮ್ಯಾಮ್. ಸ್ಟೂಡೆಂಟ್ಸ್, ನೀವೆಲ್ಲರೂ ಸೈಕಲ್ ತಂದಿದ್ದೀರಾ? ಹೌದು ಮ್ಯಾಮ್.
ಸರಿ ಆಯ್ತು ಮಕ್ಳೇ, ಸರಿಯಾಗಿ ಲೈನ್ ಆಗಿ ಕರೆಕ್ಟ್ ಆಗಿ ನಿಂತ್ಕೊಳ್ಳಿ ಆಯ್ತಾ. ಈಗ ಪಿ ಟಿ ಸರ್ ಬರ್ತಾರೆ ಆಯ್ತಾ. ಅವ್ರು ಯಾವಾಗ ವಿಜಿಲ್ ಕೊಡ್ತಾರೋ ಅದನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಆಯ್ತಾ. ಅವ್ರು ವಿಜಿಲ್ ಹೊಡೆದ ತಕ್ಷಣ ನೀವು ಸೈಕಲ್ ರೇಸ್ನ ಸ್ಟಾರ್ಟ್ ಮಾಡಬೇಕು ಆಯ್ತಾ. ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಮತ್ತೆ ಥರ್ಡ್ ಪ್ರೈಸ್ ಆಯ್ತಾ. ಕರೆಕ್ಟ್ ಆಗಿ ಓಡಿಸ್ಬೇಕು, ಯಾರು ಯಾರ ಮೇಲೂ ದುಡ್ಕೊಂಡೆಲ್ಲ ಓಡಿಸಬಾರ್ದು ಆಯ್ತಾ. ಓಕೆ ಮ್ಯಾಮ್. ಮ್ಯಾಮ್ ಪ್ರೈಸ್ ಯಾವಾಗ ಕೊಡ್ತೀರಾ? ಅಚ್ಚು ಫಸ್ಟ್ ಓಡ್ಸಚ್ಚು, ಆಮೇಲೆ ನೋಡೋಣ ಪ್ರೈಸ್ ಯಾರಿಗೆ ಬರುತ್ತೋ ಅವ್ರಿಗೆ ಇವತ್ತೇ ಕೊಟ್ಟು ಕಳ್ಸಿವಿ ಆಯ್ತಾ. ನೀವೇನು ಟೆನ್ಷನ್ ಮಾಡಬೇಡಿ ಆಯ್ತಾ. ಯಾಕೆ ಮಕ್ಕಳು ತುಂಬಾ ಕಡಿಮೆ ಇದ್ದಾರೆ? ಎಲ್ಲರೂ ಸೈಕಲ್ ತರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನು ಉಳಿದವರೆಲ್ಲ ಎಲ್ಲೋದ್ರು? ಮ್ಯಾಮ್ ನಮ್ಮ ಕ್ಲಾಸಲ್ಲಿ ಒಂದು ಹುಡುಗ ಮಾತ್ರ ಅಷ್ಟೇ ಮ್ಯಾಮ್ ಸೈಕಲ್ ತರಲಿಲ್ಲ. ಬಾಕಿ ಎಲ್ಲರೂ ನಾವು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಮ್ಯಾಮ್. ಹೌದಾ? ಹೌದು ಮ್ಯಾಮ್. ಆದ್ರೆ ಒಂದೇ ಒಂದು ಹುಡುಗಿ ಮಾತ್ರ ಇನ್ನೂ ಬರ್ಲಿಲ್ಲ ಮ್ಯಾಮ್. ಅದೇ ಹಳದಿ ಕಲರ್ ಕೂದ್ಲಿಟ್ಕೊಂಡಿರ್ತಾಳಲ್ಲ ಮ್ಯಾಮ್, ಅವಳನ್ನ ಬಿಟ್ಬಿಟ್ಟು ನಮಗೆ ಮಾತ್ರ ಈಗ ರೇಸ್ ಬಿಡಿ ಮ್ಯಾಮ್, ನಾವು ಓಡಿಸ್ತೀವಿ. ಆಯ್ತಚ್ಚು, ಈಗ ಸ್ಟಾರ್ಟ್ ಆಗತ್ತೆ. ಅದೇ ಇನ್ನು ಸ್ವಲ್ಪ ಟೈಮ್ ಇದೆ ತಡಿ, ಅಷ್ಟರೊಳಗೆ ಜೂಲಿ ಬರ್ತಾ ಅಂತ ನೋಡ್ಬಿಟ್ಟು ಗೇಮ್ ಸ್ಟಾರ್ಟ್ ಮಾಡೋಣ. ಆಯ್ತು ಮ್ಯಾಮ್. ಸರಿ ಆಯ್ತು, ನಿಮ್ ಸೈಕಲ್ನ ತಗೊಂಬಂದು ಲೈನಾಗಿ ನಿಲ್ಲಿ ಆಯ್ತಾ. ಓಕೆ ಮ್ಯಾಮ್. ಏನೋ ಹಂಗ್ ನೋಡ್ತಾ ಇದ್ಯಾ ಗುಬೆ? ಫಸ್ಟ್ ತನ್ನ ಸೈಕಲ್ ನಿಲ್ಸ್ಕೊಂಡಿದ್ಯಾ, ನೀನೇ ಫಸ್ಟ್ ಬರ್ಬೇಕಂತನಾ? ಅದೆಲ್ಲ ನಡೆಯೋದೇ ಇಲ್ಲ, ನಾನೇ ಫಸ್ಟ್ ಬರೋದು ಗೊತ್ತಾ? ಏಯ್ ಅಚ್ಚು, ಬ್ಯಾಡ್ ಗರ್ಲ್, ನೀನ್ ಬ್ಯಾಡ್ ಗರ್ಲ್ ಅಂತ ಎಲ್ರಿಗೂ ಗೊತ್ತು ಆಯ್ತಾ. ನನ್ನ ಹತ್ರ ಏನಾದ್ರೂ ನೀನ್ ಜಾಸ್ತಿ ಮಾಡ್ದೆ ಅಂದ್ರೆ ಸೈಕಲ್ ಇಂದ ಕೆಳಗ್ ಬೀಳಿಸ್ಬಿಡ್ತೀನಿ. ಹುಷಾರಾಗಿರ್ಬೇಕು. ಏನು ನನ್ನನ್ನೇ ಸೈಕಲ್ ಇಂದ ಬೀಳಿಸ್ತೀಯಾ? ತಡಿ ಈಗ ಮ್ಯಾಮ್ ಹತ್ರ ಹೇಳ್ತೀನಿ. ಏಯ್ ಡುಮ್ಮ, ಏನೋ ಮಾತಾಡೋ ಕೋಳಿ ಮೊಟ್ಟೆ. ಏಯ್ ಚೋಟು ಚೋಟು ಹೇಳು ಗುರು. ಏಯ್ ಚೋಟು, ಈಗ್ಲೇ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಏನಾದ್ರೂ ಜಾಸ್ತಿ ಇಟ್ಕೊಂಡ್ಲು ಅಂದ್ರೆ ಅಷ್ಟೇ ನಿಮಗೆ ಕೊಡ್ತಾ ಬೀಳತ್ತೆ. ಅಚ್ಚು, ನೀನು ಅವನ ಹತ್ರ ಏನು ಜಾಸ್ತಿ ಇಟ್ಕೋಬೇಡ ಆಯ್ತಾ. ಅವನಿಗೆ ತುಂಬಾ ಸಿಟ್ಟು ಬರುತ್ತೆ, ಇಲ್ಲಾಂದ್ರೆ ನನಗೆ ಹೊಡಿತಾನೆ. ಏಯ್ ನಾನು ಯಾರಂತ ಗೊತ್ತಲ್ಲ ನಿನ್ಗೆ? ಅವನ ಹತ್ರ ಹೇಳು, ನನ್ನ ಹತ್ರ ಏನಾದ್ರೂ ಜಾಸ್ತಿ ಇಟ್ಕೊಂಡ ಅಂದ್ರೆ ಅಷ್ಟೇ ಅವನ್ಗೂ ಹೊಡಿತೀನಿ ನಿನ್ಗೂ ಹೊಡಿತೀನಿ ಆಯ್ತಾ. ಗುರು ಕೇಳ್ತಲ್ಲ ಗುರು. ಏ ಚಟ, ಸೈಕಲ್ ತಗೊಂಬಾರ ಹೋಗ, ಸೈಕಲ್ ರೇಸ್ ಇದೆಯಲ್ಲ ನನ್ನ ಪಕ್ಕನೇ ನಿಲ್ಲು ಆಯ್ತಾ. ಆಯ್ತು ಗುರು. ಭಯ ಇರ್ಬೇಕು, ನನ್ನನ್ನೇ ಸೈಕಲ್ ಇಂದ ಬೀಳಿಸ್ತಾನಂತೆ. ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್, ಅಮುದ ಯಾವ ತರ ಸೈಕಲ್ ತಂದಿದ್ದಾಳೆ ಅಂತ ಅಂದ್ಬಿಟ್ಟು. ಅಮುದಾ, why you brought this? You don't have a cycle? No ma'am, I don't have. Amuda, sorry, this is not allowed in the competition. Okay ma'am. ಸರಿ ಸರಿ, ನೀವೆಲ್ಲ ತಗೊಂಬನ್ನಿ ಹೋಗಿ. ಚೋಟು, ಇದೇನಿದು? ಸೈಕಲ್ ಮ್ಯಾಮ್. ಇದು ಸೈಕಲ್ ಏನಪ್ಪ? ನಮ್ ಜೀವತ್ ತಿನ್ನಕ್ಕಂತಾನೆ ಬರ್ತೀರಾ ನೀವಲ್ಲ? ಬೆಳಗ್ಗೆಯಿಂದ ಬೇರೆ ತಲೆನೋವು. ನಿಮ್ಮ ಹತ್ರ ಮಾತಾಡಿ ಮಾತಾಡಿ ನನಗೆ ಇನ್ನೂ ಜಾಸ್ತಿ ಆಗತ್ತಾ ಅಂತ. ಮೊದಲು ಇದನ್ನ ತಗೊಂಡು ಫಸ್ಟ್ ಮನೆಗೆ ಹೋಗು. ಮ್ಯಾಮ್ ಏನಾಯ್ತು ಮ್ಯಾಮ್? ಈ ಸೈಕಲ್ ಚೆನ್ನಾಗಿ ಇದೆಯಲ್ಲ ಮ್ಯಾಮ್. ಚೋಟು, ಮೊದಲು ಇದನ್ನ ತಗೊಂಡು ನಿನ್ ಮನೆಗೆ ಹೋಗ್ಬೇಡ ಆಯ್ತಾ. ಇಲ್ಲಿ ನಿಂತ್ಕೊಂಡೆ ಅಂದ್ರೆ ನಾನು ಕಡ್ಡಿ ತಗೊಂಡ್ಬರ್ತೀನಿ ಅಷ್ಟೇ. ನಿನಗೆ ಕಾಲಿಗೆ ಬಾರಿಸ್ತೀನಿ ನೋಡು. ಸರ್ಕಸ್ ಅಲ್ಲಿ ಓಡಿಸೋದಲ್ಲ, ಇಲ್ಲಿ ತಗೊಂಡ್ಬಂದ್ಬಿಟ್ಟು ಸೈಕಲ್ ಅಂತ ಹೇಳ್ತಿದ್ದೀರಾ. ಪ್ರಾಪರ್ ಆಗಿ ಒಂದು ಸೈಕಲ್ ತರಕ್ಕಾಗಲ್ಲ ನಿಂಗೆ. ಸಾರಿ ಮ್ಯಾಮ್. ಸರಿ ಸರಿ ಅಳ್ಬೇಡಪ್ಪ ಚೋಟು ಆಯ್ತಾ. ಬೇರೆ ಕಾಂಪಿಟೇಷನ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡ್ತೀಯಂತೆ ಆಯ್ತಾ. ಈಗ ಹೋಗು, ಇದನ್ನ ಇಲ್ಲಿ ಇಟ್ಕೊಂಡಿದ್ರೆ ಪಿ ಟಿ ಸರ್ ಬಂದ್ರೆ ಬೈತಾರೆ ಆಯ್ತಾ. ತಗೊಂಡೋಗು, ಬೇಜಾರ್ ಮಾಡ್ಕೊಂಬೇಡ. ಓಕೆ ಮ್ಯಾಮ್. ಅಬ್ಬಾ, 2 ಟಿಕೆಟ್ ಔಟ್ ಆಯ್ತು. ಇನ್ನಿರೋದು ಇಷ್ಟೇ ಜನ, ನನ್ಗಂತೂ ಫಸ್ಟ್ ಪ್ರೈಸ್ ಬಂದೇ ಬರತ್ತೆ. ನನ್ನ ಹತ್ರನೇ ಹಿಂಗ್ ಮಾಡ್ತೀಯಾ? ನನ್ನ ಹತ್ರ ಮ್ಯಾಜಿಕ್ ಸೈಕಲ್ ಇದೆ, ತಡಿ ನೀನ್ ಮಾಡ್ತೀನಿ. ಅಚ್ಚು, ನಿನ್ ಸೈಕಲ್ ಅಲ್ಲಿ ತಗೊಂಬ ಹೋಗು. ಆಯ್ತು ಚಿಪ್ಪಿ, ತರ್ತೀನಿ ತಡಿ. ವಾವ್, ಎಷ್ಟು ಚೆನ್ನಾಗಿದೆ ಸೈಕಲ್. ಯಾರು ನನ್ನ ಸೈಕಲ್ ನೋಡಿ ಕಣ್ಣಿಡ್ಬೇಡಿ, ಆಮೇಲೆ ನನಗೆ ಫಸ್ಟ್ ಪ್ರೈಸ್ ಬರಲ್ಲ ಆಯ್ತಾ. ಅಪ್ಪ ಅಚ್ಚು, ಓವರ್ ಮಾಡಬೇಡ ಅಚ್ಚು. ಅಚ್ಚು, ಸೈಕಲ್ ತುಂಬಾ ಸೂಪರ್ ಆಗಿದೆ. ಹೌದು, ಎಲ್ಲಿ ತಗೊಂಡ್ಬಂದಿದ್ ಸೈಕಲ್? ಎಷ್ಟದಕ್ಕೆ? ಇದಾ? ಇದು ನಮ್ ಚಿಕ್ಕಪ್ಪ ಇದಾರಲ್ಲ ಅವರು, ಎಲ್ಲಿ ಗೊತ್ತಾ, ಇದು ಫಾರಿನ್ ಇದೆಯಲ್ಲ, ಫಾರಿನ್ ಅಮೇರಿಕಾದಿಂದ ಇದು ಕೊಡ್ಸಿದ್ದು ಗೊತ್ತಾ. ಅಬ್ಬಾ, ಎಷ್ಟು ಸುಳ್ಳು ಹೇಳ್ತಾರೆ. ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಿಜವಾಗ್ಲೂ ಗೊತ್ತಾ? ಯಾಕೆಲ್ರು ಆಚೆ ತಿರ್ಗ್ಬಿಟ್ರಿ? ಮಾತಾಡಕ್ಕೆ ಟೈಮ್ ಇಲ್ಲ. ನಿಮ್ಗೆಲ್ಲ ನಿಜ ಹೇಳಿದ್ರೆ ಹಿಂಗೆ ಮಾಡ್ತೀರಾ. ಚುಪ್ಪಿ, ಗೇಮು ಸ್ಟಾರ್ಟ್ ಆಯ್ತಾ? ಇಲ್ಲ ಜೂಲಿ, ನೀನ್ ಏನ್ ಮಾಡ್ದೆ? ಸೈಕಲ್ ತಂದ? ಓ ಎಸ್, ನಾನೊಂದು ನ್ಯೂ ಸೈಕಲ್ ಬೈ ಮಾಡಿದ್ದೀನಿ ಗೊತ್ತಾ, ಅದನ್ನೇ ತಂದಿರೋದು. ಹೌದಾ, ತಗೊಂಬ ಹೋಗ್ ಜೂಲಿ. ಓಕೆ, ನ್ಯೂ ಸೈಕಲ್ ಬೈ ಮಾಡಿದೆ. ವಾವ್ ಜೂಲಿ, ಈ ಸೈಕಲ್ ನ ಫಾರಿನ್ ಇಂದ ತಂದ, ಅಮೇರಿಕಾದಿಂದ. ಹೇ ಅಭಿ, ನಿಮ್ಗೆ ತಲೆ ಸರಿ ಇಲ್ವಾ?
ಈ ಸೈಕಲ್ ತಗೊಳಕ್ಕೆ ಯಾಕೆ ಫಾರಿನ್ ಹೋಗ್ಬೇಕು? ಇಲ್ಲೇ ಪಕ್ಕದಲ್ಲಿರೋ ಅಂಗಡಿ ಸಿಗತ್ತೆ, ಇದನ್ನ ಹೋಗಿ ಫಾರಿನ್ ಇಂದ ತರದ. ಹೋ, ಈ ಕಾಮಿಡಿ ಮಾಡ್ತಾ ಇದೀಯಾ? ಇಲ್ಲ, ಕೆಲವೊಬ್ರು ಹಂಗೆ ಹೇಳ್ತಾ ಇದ್ರ, ಅದಕ್ಕೆ ಕೇಳಿದೆ. ಸುಳ್ಳು ಹೇಳೋರು ತುಂಬಾ ಜನ ಇರ್ತಾರೆ ಅಭಿ, ಅದನ್ನೆಲ್ಲ ನಂಬಲೇಬಾರ್ದು. ಏನ್ ತುಂಬಾ ಓವರ್ ಮಾಡ್ತಾ ಇದ್ದಾರೆ?